ನನಗೆ ಲೋವರ್ ಬಾಡಿ ಪಾರ್ಕಿನ್ಸನ್ ಇದೆ ಅಂತ ಡಯಾಗ್ನೋಸ್ ಮಾಡಿದ್ರು ಬೆಂಗಳೂರಿನಲ್ಲಿ. ಮಾರ್ನಿಂಗ್ ಇವತ್ತು ಡಿಸೆಂಬರ್ 23, 2024. ಸೊ ನಾವು ನಮ್ಮ ತಂದೆ ಮತ್ತು ನಾನು ಬೆಂಗಳೂರಿಂದ ಬಂದ್ವಿ. ಆಲ್ಮೋಸ್ಟ್ 1.5 ತಿಂಗಳಾಯ್ತು ಇಲ್ಲಿ ಬಂದು. ಸೊ ಕೆಲವೊಂದು ಫೀಡ್ಬ್ಯಾಕ್ ಶೇರ್ ಮಾಡೋಣ ಅಂತ, ನಮ್ಮ ಬೇರೆಯವರಿಗೆ ಹೆಲ್ಪ್ ಆಗಲಿ ಅಂತ. ಒಂದು, ಈ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ಮತ್ತೆ ಡಾಕ್ಟರ್ಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಮತ್ತೆ ಕರ್ಟಿಯಸ್. ಈ ತರ ಮೋಸ್ಟ್ಲಿ ನಾವು ಸಿಟಿ ಯಾವ ಹಾಸ್ಪಿಟಲ್ ಅಲ್ಲಿ ಹೋದ್ರೂ ಸಿಗೋದಿಲ್ಲ, ಅದಂತೂ ನಾನು ಗ್ಯಾರಂಟಿ 100% ಕೊಡ್ತೀನಿ ನಾನು. ಅದಾದ್ಮೇಲೆ ಸೆಕೆಂಡ್, ಫುಡ್ ಇದೆ ಅಲ್ಲ, ತುಂಬಾ ಒಳ್ಳೆ ಕ್ವಾಲಿಟಿ. ಈ 42 ದಿವಸದಲ್ಲಿ ನಾವೆಲ್ಲರೂ ಬೇರೆ ಕಡೆ ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆಲ್ಲ ಕೆಟ್ಟೋಗ್ತಿತ್ತು. ಇಲ್ಲಿ ಒಂದು ಚಿಕ್ಕ ಪ್ರಾಬ್ಲಮು ಬಂದಿಲ್ಲ. ಸೊ ದಟ್ ಇಟ್ ಸೆಲ್ಫ್ ಸೇಸ್ ಎಷ್ಟು ಚೆನ್ನಾಗಿದೆ ಅಂತ ಫುಡ್. ಥರ್ಡ್, ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇವ್ರ ಟ್ರೀಟ್ಮೆಂಟ್ ಇಂದ ನಮ್ಮ ತಂದೆಗೆ ಸುಮಾರು ಕಾಲಲ್ಲೆಲ್ಲ ಬಲ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಿದೆ, ಬಟ್ ಆದ್ರೂ ಅವ್ರಿಗೆ ಬರ್ಬೇಕಾದ್ರೆ ಹೇಗಿದ್ರು ಈಗ ಇದ್ ಮಾಡಿದ್ರೆ ನಮ್ಮ ತಂದೆನೇ ಹೇಳ್ತಾರೆ. ನಮ್ಮ ತಂದೆ ಜನರಲಿ ಅಂತ ಇಂಥದಕ್ಕೆಲ್ಲ ಈಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್. ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಅವರೇ ಹೇಳ್ತಾ ಇದ್ದಾರೆ ಅಂದ್ರೆ ಐ ಫೀಲ್ ಇಟ್ ಇಸ್ ಅ ಪಾಸಿಟಿವ್ ಚೇಂಜ್. ಫೋರ್ತ್ ಏನು ಅಂತಂದ್ರೆ, ಈ ಲೊಕೇಶನ್ ಇದೆಲ್ಲ ವೆರಿ ಪೀಸ್ಫುಲ್ ಮತ್ತೆ ವೆರಿ ಕ್ಲೋಸ್ ಟು ದ ಸಿಟಿ, ಯೆಟ್ ವೆರಿ ಪೀಸ್ಫುಲ್. ಸೊ ನಾನು 1.5 ತಿಂಗಳದಿಂದ ಇಲ್ಲಿ ಆಕ್ಚುಲಿ ನಾನು ಆಫೀಸ್ ವರ್ಕು ಮಾಡ್ತಾ ಇದ್ದೆ ಬೆಂಗಳೂರಿಂದ ವಿದೌಟ್ ಎನಿ ಡಿಸ್ಟರ್ಬೆನ್ಸ್. ದಟ್ ಇಟ್ ಸೆಲ್ಫ್ ಶೋಸ್ 24 hours ಸಪ್ಲೈ ಇದೆ. ಹೌಸ್ ಕೀಪಿಂಗ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ, ಇಮಿಡಿಯೇಟ್ ಆಗಿ ಬರ್ತಾರೆ. ಸೊ ಎಲ್ಲ ಸ್ಟಾಫ್ ತುಂಬಾ ಕೋರ್ಟಿಯಸ್ ಇದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ವೈದ್ಯರ್ ಆಯುರ್ವೇದ. ಒಂದು ಲಾಸ್ಟ್ ನಾನು ಒಂದು ಫೀಡ್ಬ್ಯಾಕ್ ಕೊಡ್ಬೇಕು ಅಂತ, ಇವರು ಡಾಕ್ಟರ್ಸ್ ಎಸ್ಪೆಷಲಿ ಇವರು ರಾಮಚಂದ್ರ ಅವರು ಮತ್ತೆ ಪ್ರಶಾಂತ್ ಅವರು ಎವ್ರಿ ಡೇ ವಿಸಿಟ್ ಮಾಡಿ ಈ ಕಾನ್ಫಿಡೆನ್ಸ್ ಕೊಡೋದಿದೆ ಅಲ್ಲ ಪೇಷಂಟ್ಸಿಗೆ. ಐ ಥಿಂಕ್ ಇದು ನಮ್ಗೆ ಬೇರೆ ಕಡೆ ಹಾಸ್ಪಿಟಲ್ ಅಲ್ಲಿ ಅಕಸ್ಮಾತ್ ನಮ್ ಯಾವ್ದಾದ್ರು ದೊಡ್ಡ ಸಿಟಿ ಹಾಸ್ಪಿಟಲ್ಗೆ ಹೋದ್ರೆ ಇಂಥ ಇದು ಸಿಗೋದಿಲ್ಲ. ಅದೊಂದು ನಾನು ಹೇಳ್ಬೇಕು ಅಂತ ಇಚ್ಛೆ ಪಡ್ತೀನಿ.